ನಮಸ್ಕಾರ ವೀಕ್ಷಕರೇ, ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಮತ್ತೆ ಬಂದಿದ್ದೇನೆ. ವಿಷಯ ಅಷ್ಟೇ, OTTಗಳಲ್ಲಿ ಯಾವ ವಿಶೇಷವಾದ ಕಾರ್ಯಕ್ರಮಗಳಿದೆ, ಯಾವ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ಸೀರೀಸ್ ಅಥವಾ ಸಿನಿಮಾಗಳು ನೋಡ್ಬೋದು, ಹಾಗೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಗಳು ಯಾವುದಾದ್ರೂ ನಡೀತಾ ಇದ್ದರೆ ಅದರಲ್ಲಿ ನೀವು ಹೇಗೆ ಪಾಲ್ಗೊಳ್ಬೋದು, ಯಾವ ಸಿನಿಮಾಗಳು ನೋಡ್ಬೋದು ಅಲ್ಲಿ, ಅದರ ಬಗ್ಗೆ ನಿಮ್ಮ ಜೊತೆ ಮಾಹಿತಿ ಹಂಚ್ಕೋತೀನಿ. ಮೊಟ್ಟ ಮೊದಲಿಗೆ ತುಂಬ ದೊಡ್ಡದಾದ ಒಂದು ರಿಲೀಸ್, ಫ್ಯಾಮಿಲಿ ಮ್ಯಾನ್. ಇದರ ಎರಡನೆಯ ಸರಣಿ. ಮೊದಲನೇ ಸರಣಿ ಸುಮಾರು 2 ವರ್ಷದ ಮುಂಚೆ ರಿಲೀಸ್ ಆಗಿತ್ತು. ಭಾಳ ಖ್ಯಾತಿ ಕೂಡ ಪಡೆದಿತ್ತು. ಈಗ ನೀವು ಇದನ್ನು ನೋಡಬೇಕಾದ್ರೆ ನಾನು ಸೀಸನ್ 1 ನೋಡಲೇಬೇಕಾ ಅಂತ ಪ್ರಶ್ನೆ ಕೇಳಿದರೆ ಇಲ್ಲ, ಯಾಕಂದರೆ ಕತೆಗಳು ಬೇರೆ ಇದೆ. ಕೆಲವು ಸನ್ನಿವೇಶಗಳು ಸೀಸನ್ 1 ಏನಿದೆ ಅದು ತೊಗೊಂಡಿದ್ದಾರೆ, ಆದರೆ ನಿಮಗೆ ಅದು ಏನಾದರೂ ಗೊತ್ತಿಲ್ಲ ಅಂದರೂ ಕೂಡ ನೀವು ಇದರಲ್ಲಿ ನೋಡ್ಕೊಂಡು ಹೋಗ್ಬೋದು. ಮುಖ್ಯವಾಗಿ ಈ ಟೆರೋರಿಸಮ್ ಮತ್ತು ಒಂದು ನ್ಯಾಷನಲಿಸಮ್ ಅಥವಾ ಪೇಟ್ರಿಯಾಟಿಸಮ್ ಅಂತ ಹೇಳ್ತಾರಲ್ವ, ಈ ಥೀಮ್ ಮೇಲೆ ತುಂಬ ವೆಬ್ ಸರಣಿಗಳು ಬಂದಿದೆ. ಆದರೂ ಇದು ಸ್ವಲ್ಪ ಬೇರೆ ರೀತಿಯಾಗೆ ಜನರು ಇದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಯಾಕಂದರೆ ಈಗ ಯಾವುದೇ ನೀವು ಸಿನಿಮಾ ಅಥವಾ ವೆಬ್ ಸೀರೀಸ್ ಅಂತ ನೀವು ತೆಗೆದ್ರೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಇರುತ್ತೆ, ಅಂದರೆ ಅದು ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಆ ಸಬ್ಜೆಕ್ಟು, ಆ ಟ್ರೀಟ್ಮೆಂಟ್ ಮೇಲೆ ಆ ವಿಭಿನ್ನತೆ ಕಾಣ್ಕೊಳ್ಳುತ್ತೆ. ಸೊ ಆ ರೀತಿಯಲ್ಲಿ ಫ್ಯಾಮಿಲಿ ಮ್ಯಾನ್ ಒಂದು ಬಹಳ ಉತ್ತಮವಾದ ವೆಬ್ ಸರಣಿ ಅಂತ ಹೇಳ್ಬೋದು. ಸೀಸನ್ 1 ಕೂಡ ಎಷ್ಟರ ಮಟ್ಟಕ್ಕೆ ಒಂದು ಫ್ಯಾಮಿಲಿ ಅಥವಾ ಒಂದು ಕುಟುಂಬ, ಒಂದು ಸಂಸಾರದ ಬಗ್ಗೆ ಕತೆ ಹೇಳಬೇಕು, ಹಾಗೂ ಈ ದೇಶಕ್ಕೆ ಒಂದು ಬೇರೆ ಹೊರಗಡೆಯಿಂದ ಏನಾದರೂ ಒಂದು ಆಪತ್ತು ಬರುತ್ತಲ್ವ, ಅದರ ಕತೆಗಳು ಏನು ಹೇಳಬೇಕು, ಅದೆಲ್ಲ ತುಂಬ ಚೆನ್ನಾಗಿ ಜೋಡಿಸಿ ಸೀಸನ್ 1 ಹೇಳಿದರು. ಅಂದರೆ ಸೀಸನ್ 2 ಬರಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಸೆಟ್ ಮಾಡಿರ್ತಾರೆ. ಅಂದರೆ ಅದಕ್ಕಿಂತ ಒಂದು ಸ್ವಲ್ಪ ಕೆಳಮಟ್ಟಕ್ಕೆ ಹೋದರೆ ಜನರು ಹೇಳ್ತಾರೆ ಅಂದರೆ ಇದು ಸರಿಯಾಗಿ ಮಾಡಿಲ್ಲ ಅಂತ. ಸೊ ಅದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. ಇನ್ನೊಂದು ಸಮಸ್ಯೆ ಏನಾಯಿತು ಅಂತ ಹೇಳಿದ್ರೆ, ಸೆಂಟ್ರಲ್ ಗೌರ್ಮೆಂಟ್ನವರು ಕೆಲವು ನಾರ್ಮ್ಸ್ ಎಲ್ಲ ಹಾಕಿದರು. ನೀವು ವೆಬ್ ಸರಣಿಗಳಲ್ಲಿ ಇಂಥ ಸೀಕ್ವೆನ್ಸ್ ಹಾಕಂಗಿಲ್ಲ, ಈ ಟೈಪು ಮಾತುಗಳು ಹೇಳಂಗಿಲ್ಲ ಅಂತ ಒಂದು ಕಂಟ್ರೋಲ್ ಮಾಡಲಿಕ್ಕೆ ಒಂದಿಷ್ಟು ನಿಯಮಗಳು ಹಾಕಿದರು. ಸೊ ಅದರಿಂದ ಈ ವೆಬ್ ಸೀರೀಸ್ ಬಿಡುಗಡೆಗೆ ಬಹಳ ಸಮಯ ತಗೊಂತು. ಇದು ಪ್ರಾಯಶಃ ಹೋದ ವರ್ಷವೇ ರಿಲೀಸ್ ಆಗಬೇಕಾಗಿತ್ತು, ಆಗಲಿಲ್ಲ. ಮತ್ತು ಈ ಏನದು ಗೌರ್ಮೆಂಟಿಂದ ಏನು ಲಾ ಚೇಂಜ್ ಮಾಡಿದ್ರು, ಅದರಿಂದ ಸ್ವಲ್ಪ ಡಿಲೇನೇ ಆಯಿತು. ಬಟ್ ಇದು ಇವಾಗ ನಾವು ಸೀರೀಸ್ ನೋಡಿದಾಗ ಏನಿರ್ಬೋದು, ಇವರು ಕಟ್ ಮಾಡಿರೋ ಪೋರ್ಷನ್ಸ್ ಏನಿರ್ಬೋದು ಅಂತ ಒಂದು ಕುತೂಹಲ ಬಂದೇ ಬರುತ್ತೆ. ತುಂಬ ಸಾಮಾನ್ಯವಾದ ಕತೆ. ಲೈಕ್ ನಮಗೆ ಅಕ್ಕಪಕ್ಕದಲ್ಲಿರುವ ದೇಶಗಳು, ಪಾಕಿಸ್ತಾನಿಂದ ಒಂದು ಕಡೆ ಥ್ರೆಟ್ ಇರುತ್ತೆ, ಅದು ಶ್ರೀಲಂಕಾ ಕಡೆಯಿಂದನೂ ಒಂದು ಥ್ರೆಟ್ ಇರುತ್ತೆ. ಯಾಕಂದರೆ ಈ ಸಮಯ ಏನಿದೆ ಒಂದು ಸ್ವಲ್ಪ LTT ಕಾಲದ್ದು ಅಂತ ಒಂದು ಫಿಕ್ಷನ್. ಸೊ LTT ಕಾಲದ್ದು ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅದು ತುಂಬ ಹಳೆ, ಸುಮಾರು 80s ಆ್ಯಂಡ್ ಬಿಟ್ವೀನ್ 80s ಆ್ಯಂಡ್ 90s ನಡೆದಿರೋದಲ್ವ. ಇದು ಪ್ರೆಸೆಂಟ್ ಡೇ ಅಂತಲೂ ತೊಗೊಂಡ್ರೆ ಅದು ಫಿಕ್ಷನಲ್ಲಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಒಂದು LTT ಈ ಥರ ಆರ್ಗನೈಸೇಷನ್ ಇದೆ ಅಂತ ಹೇಳಿ. ಇವಾಗ ದುಶ್ಮನ್ ಕಾ ದುಶ್ಮನ್ ದೋಸ್ತ್ ಅಂತ ಹೇಳ್ತಾರಲ್ವ, ಒಂದು ಭಾಳ ಪಾಪ್ಯುಲರ್ ಡೈಲಾಗ್ ಅದು. ಸೊ ಎನಿಮಿ ಆಫ್ ಎನಿಮಿ ಈಸ್ ಅ ಫ್ರೆಂಡ್ ಅಂತ. ಸೊ ಹೀಗೆ ಶ್ರೀಲಂಕಾದವರು ಮತ್ತು ಪಾಕಿಸ್ತಾನವರು ಒಟ್ಟುಗೂಡಿಕೊಂಡು ಎಲ್ಲೋ ಹೊರಗಡೆಯಿಂದ ಪ್ಲ್ಯಾನ್ ಮಾಡಿಕೊಂಡು ನಮ್ಮ ದೇಶಕ್ಕೆ ಅಟ್ಯಾಕ್ ಮಾಡಿದ್ರೆ ಹೇಗಿರುತ್ತೆ, ಅದು ಈ ಕಥೆಯ ಒಂದು ಸಾರಾಂಶ ಅಂತ ಹೇಳ್ಬೋದು. ಅದಕ್ಕೆ ಫೈಟ್ ಮಾಡಲಿಕ್ಕೆ ಟಾಸ್ಕ್ ಅಂತ ಒಂದು ಈ ಕಮಾಂಡೋಗಳಿರ್ತಾರಲ್ವ, ಒಂದು ಸ್ಪೆಷಲೈಸ್ಡ್ ಫೋರ್ಸ್. ಸೊ ಅದಕ್ಕೆ ಮನೋಜ್ ಬಾಜ್ಪೇಯಿ ಅವರು ಲೀಡ್. ಅವ್ರ ಜೊತೆ ಕೆಲವರು ಸಬಾರ್ಡಿನೇಟ್ ಆಗಿ ಕೆಲಸ ಮಾಡೋರು ಇರ್ತಾರೆ. ಅವರು ಹೇಗೆ ಇದು ಯಾರು ಮಾಡ್ತಾ ಇದ್ದಾರೆ ಅವ್ರನ್ನ ಹಿಂಬಾಲಿಸಿ ಹೇಗೆ ಹಿಡಿತಾರೆ, ಅದು ಈ ವೆಬ್ ಸೀರೀಸ್ದ ಒಂದು ಪ್ಲಾಟ್ ಅಂತ ಹೇಳ್ಬೋದು. ಇದರಲ್ಲಿ ಈ ಕಥಾವಸ್ತು ಅಥವಾ ನೆರೆಟಿವ್ ಅಂತ ಏನು ಹೇಳ್ತೀವಿ, ಬಹಳ ಸರಿ ನಾವು ನೋಡಿದ್ದೀವಿ. ಮುಂಚೆ ಹೇಳಿದ ಹಾಗೆ ಟ್ರೀಟ್ಮೆಂಟ್ ಈಸ್ ವಾಟ್ ಮೇಕ್ಸ್ ಇಟ್ ಯುನೀಕ್. ನನಗೆ ಬೇರೆ ಕೆಲವು ಪಾಯಿಂಟ್ಸು ತುಂಬ ಹಿಡಿಸ್ತು. ಒಂದೀಗ ಫ್ಯಾಮಿಲಿ ಅಂದ ತಕ್ಷಣ, ಈಗ ಫ್ಯಾಮಿಲಿ ಮ್ಯಾನ್ ಇದ್ದ ತಕ್ಷಣ ಒಂದು ಫ್ಯಾಮಿಲಿ ಅಂತ ಇರುತ್ತೆ. ಸೊ ಮನೋಜ್ ಬಾಜ್ಪೇಯಿ ಅವ್ರ ಹೆಂಡತಿ ಪಾರ್ಟು ಪ್ರಿಯಾಮಣಿ ಅವ್ರು ಮಾಡಿದ್ದಾರೆ, ಮತ್ತು 2 ಮಕ್ಕಳು, ಒಂದು ಹೆಣ್ಣು ಮಗು. ಸೊ ಅವಳು ಸ್ವಲ್ಪ ಈ ಹೈಸ್ಕೂಲ್ ಹುಡುಗಿ ಥರ ಇರ್ತಾಳೆ, ಕಮಿಂಗ್ ಆಫ್ ಏಜ್ ಅಂತ ಹೇಳ್ತೀವಲ್ಲ ಆ ಟೈಪ್, ಸ್ವಲ್ಪ ಮೆಚ್ಯೂರಿಟಿ ಇರುತ್ತೆ. ಮತ್ತು ಒಬ್ಬ ಹುಡುಗ, ಅವನು ಪ್ರೈಮರಿ ಸ್ಕೂಲ್, ಅವನು
ಪಕ್ಕ ಒಂಥರ ಈ ಗೇಮ್ಸ್ ಆಡೋದು, ತರಲೆ ಮಾಡೋದು, ಆ ಟೈಪ್ ಆ್ಯಟಿಟ್ಯೂಡು. ಸೊ ಆ ಫ್ಯಾಮಿಲಿ ಸೀಕ್ವೆನ್ಸಸ್ ಏನೇನು ತೋರಿಸಿದ್ದಾರೆ ತುಂಬ ಚೆನ್ನಾಗಿ ತೋರಿಸಿದೆ. ಅಂದರೆ ಒಂದು ಡೈನಿಂಗ್ ಟೇಬಲಲ್ಲಿ ಅವರ ಡೈಲಾಗ್ ಎಕ್ಸ್ಚೇಂಜ್ ಏನಿದೆ, ಅವ್ರು ಯಾವ್ಯಾವ ವಿಷಯಗಳು ಮಾತಾಡ್ತಾರೆ, ಮಕ್ಕಳುಗಳು ಅದನ್ನು ಹೇಗೆ ತೊಗೊಂಬಿಟ್ಟು ಅದು ಒಂದು ಎದುರುತ್ತರ ಕೊಡೋದೆಲ್ಲ ಇದೆಯಲ್ವ, ಅದು ಎಲ್ಲರ ಮನೆಯಲ್ಲಿ ಭಾಳ ಸಹಜವಾಗಿ ನಡೆಯುವ ಒಂದು ಘಟನೆ ಅಂತ ಹೇಳ್ಬೋದು. ಅದು ನೋಡಿದಾಗ ನಿಮಗೆ ತುಂಬ ರಿಲೇಟ್ ಆಗುತ್ತೆ, ತುಂಬ ಹಿಡಿಸ್ತದು. ಸೊ ಆ ಸೀಕ್ವೆನ್ಸಸ್ಸು ಅಲ್ಲಲ್ಲಿ ಅವರು ಕೆಲವು ಒಂದು ಹಾಸ್ಯ ತುಣುಕುಗಳು ಕೂಡ ಕೊಡ್ತಾರೆ. ತುಂಬ ಚೆನ್ನಾಗಿದೆ, ನಿಮಗೆ ನೋಡಿದಾಗ ಒಂಥರ ಲೈವ್ಲಿ ಫೀಲಿಂಗ್ ಅಂತ ಅನಿಸುತ್ತೆ. ಸೊ ಇನ್ನೊಬ್ಬರು ಶರಾಬ್ ಹಾಶ್ಮಿ ಅಂತ ಹೇಳಿ ಒಬ್ಬರು ಆ್ಯಕ್ಟರ್. ಸೊ ಅವರು ಮನೋಜ್ ಬಾಜ್ಪೇಯಿ ಅವರ ಸಬಾರ್ಡಿನೇಟಾಗಿ ಆ್ಯಕ್ಟ್ ಮಾಡ್ತಾರೆ. ಅವರಿಗೆ ನಾನು ಫಿಲ್ಮಿಸ್ತಾನ್ ಅಂತ ಒಂದು ಸಿನಿಮಾ ಬಂದಿತ್ತು, ಆವಾಗಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಅವ್ರದ್ದೊಂದು ಟೈಮಿಂಗ್ ಅಂತ ಇರುತ್ತೆ, ಅಂದರೆ ಎಷ್ಟೇ ಟೆನ್ಸ್ ಸಿಚುವೇಶನ್ ಇರಲಿ ಅವರೊಂದು ನಿಮಗೆ ನಗ್ಸೋಕ್ಕೆ ಖಂಡಿತವಾಗಿಯೂ ಪ್ರಯತ್ನ ಪಡ್ತಾರೆ. ಈ ಸೀರೀಸಲ್ಲಿ ನೀವು ನೋಡಿದ್ರೆ ಒಂದು ಹಾಸ್ಟೇಜ್ ಸಿಚುವೇಶನ್ ನಡೀತಾ ಇರುತ್ತೆ, ಒಂದು ಹಾಸ್ಪಿಟ್ಲಲ್ಲಿ ಅವರೇ ಖುದ್ದಾಗಿ ಸೀರಿಯಸ್ ಕಂಡೀಷನಲ್ಲಿ ಇರ್ತಾರೆ. ಬಟ್ ಅಂಥ ಕಂಡೀಷನಲ್ಲೂ ಕೂಡ ಈ ಡೈಲಾಗ್ ಎಕ್ಸ್ಚೇಂಜ್ ಇದೆಯಲ್ವ ಮನೋಜ್ ಬಾಜ್ಪೇಯಿ ಮತ್ತು ಅವ್ರ ಮಧ್ಯೆ ತುಂಬ ಅದ್ಭುತವಾಗಿದೆ. ಅಂದರೆ ಅದೆಲ್ಲ ಬರೋದು ರೈಟಿಂಗಿಂದ, ಆ್ಯಂಡ್ ದ ವೇ ಆ ಟೈಮಿಂಗ್ ಕೊಡ್ತಾರಲ್ಲ ಆ ಡೈಲಾಗ್ ಎಕ್ಸ್ಚೇಂಜಿಗೆ, ಅದರಿಂದ ಬರುತ್ತೆ. ಸೊ ಇಂಥದ್ದು ನೀವು ಸುಮಾರು ನೋಡ್ಬೋದು ಈ ಸೀರೀಸಲ್ಲಿ. ಇನ್ನೊಂದು ಮುಖ್ಯವಾಗಿ ಇದರಲ್ಲಿ ಕಥೆ ನಡೆಯೋದು ತಮಿಳ್ನಾಡಲ್ಲಿ. ಹೆಚ್ಚಿಗೆ ತಮಿಳ್ ಭಾಷೆ ಉಪಯೋಗಿಸಿದ್ದಾರೆ. ಇಂಗ್ಲೀಷ್ ಸಬ್ ಟೈಟಲ್ಸ್ ಇರೋದ್ರಿಂದ ನಮಗೆ ಆರಾಮಾಗಿ ಏನು ಅವ್ರು ಮಾತಾಡ್ತಾ ಇದ್ದಾರೆ ಗೊತ್ತಾಗತ್ತೆ. ಖಂಡಿತವಾಗಿಯೂ ತಮಿಳ್ ನಿಮಗೆ ಗೊತ್ತಿದ್ದರೆ ನಿಮಗೆ ಸಬ್ ಟೈಟಲ್ಸ್ ಏನು ನೋಡ್ಕೊಳ್ಳೋದೇನು ಬೇಕಾಗಿಲ್ಲ. ಸೊ ಇದರಲ್ಲಿ ಕೆಲವರು ಬಾಂಬೆ ಅವರು, ಕೆಲವರು ತಮಿಳವರು. ಸೊ ಇವರಿಬ್ಬರಲ್ಲಿ ಭಾಷೆಯ ಒಂದು ಸಮಸ್ಯೆ ಇದೆ. ಸೊ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿಬಿಟ್ಟು ಇವರು ತಮ್ಮ ಭಾಷೆಯಲ್ಲಿ ಮಾತಾಡ್ಕೊಂಡು ಅವ್ರಿಗೆ ಗೇಲಿ ಮಾಡೋದು. ಸೊ ಇಂಥದ್ದೆಲ್ಲ ಸನ್ನಿವೇಶಗಳು ಭಾಳ ತುಂಬ ಚೆನ್ನಾಗಿ ತೊಗೊಂಬಂದಿದ್ದಾರೆ. ಇನ್ನೊಂದು ಮುಖ್ಯವಾಗಿ ಈ ಆ್ಯಕ್ಟರ್ಸ್ಗಳು, ಲೈಕ್ ಈ ತಮಿಳ್ ಬಂದ ತಕ್ಷಣ ಅವರು ತಮಿಳಲ್ಲಿ ಯಾರ್ಯಾರು ಆ್ಯಕ್ಟಿಂಗ್ ಮಾಡ್ತಾರೋ ಸೊ ಅವರಿಗೆ ತೊಗೊಂಡಿದ್ದಾರೆ. ಯಾರೋ ಒಬ್ಬರು ಬಾಲಿವುಡ್ ಆ್ಯಕ್ಟರು ಅಥವಾ ನಾರ್ತ್ ಇಂಡಿಯನ್ ಆ್ಯಕ್ಟ್ರಿಗೆ ಕರ್ಕೊಂಡ್ಬಂದು ಈ ರೋಲ್ ಮಾಡಲಿಲ್ಲ. ಒಂದು ಮಿಕ್ಸ್ ಅಂತ ಹೇಳ್ತೀವಲ್ಲ, ನಾರ್ತ್ ಆ್ಯಂಡ್ ಸೌತ್, ಅದು ತುಂಬ ಚೆನ್ನಾಗಿ ಬಂದಿದೆ ಇನ್ ಟರ್ಮ್ಸ್ ಆಫ್ ಕ್ಯಾರೆಕ್ಟರ್ಸ್, ಇನ್ ಟರ್ಮ್ಸ್ ಆಫ್ ಅವ್ರು ಯಾರು ಆ್ಯಕ್ಟರ್ ತೊಗೊಂಡಿದ್ದಾರೋ ಅವರು. ಮತ್ತು ಲೊಕೇಶನ್ಸ್, ಚೆನ್ನೈ ಇರಲಿ, ಚೆನ್ನೈ ಹತ್ತಿರ ಈಗ ಶ್ರೀಲಂಕಾ ಬಾರ್ಡರು, ಅದನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸಿನಿಮಾಟೋಗ್ರಫಿ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ಏನಿದೆ ಅದು ತುಂಬ ಭಾಳ ಅದ್ಭುತವಾಗಿ ಕಾಂಪ್ಲಿಮೆಂಟ್ ಕೊಡುತ್ತೆ. ನಾವೇನು ಈ ಕಥಾವಸ್ತು ನೋಡ್ತೀವಿ ಅದು ತುಂಬ ಚೆನ್ನಾಗಿ ಒಂಥರ ಅದೇನೋ ಹಿಂದಿಯಲ್ಲಿ ಸಾಥ್ ಕೊಡುತ್ತೆ ಅಂತ ಒಂದು ಹಿಂದಿ ವರ್ಡ್ ಯೂಸ್ ಮಾಡ್ಕೊಂಡು ಹಾಕ್ತಾರಲ್ಲ, ಹಾಗೆ ಹೇಳ್ಬೋದು ನಾವು. ತುಂಬ ಜನ ರಿವ್ಯೂವರ್ಸು ಇಂಥ ಇಂಗ್ಲೀಷ್ ವರ್ಡು ಹಿಂದಿ ವರ್ಡೆಲ್ಲ ಮಿಕ್ಸ್ ಮಾಡ್ತಾರೆ. ಹಾಗೆ ಹೊಂದಿಕೊಳ್ಳೋ ರೀತಿ ಇದೆಯಲ್ವಾ, ಒಂದು ಫೈನಲಿ ನಿಮಗೊಂದು ಪ್ರಾಡಕ್ಟಾಗಿ ಒಂದು ಎಕ್ಸ್ಪೀರಿಯನ್ಸ್ ಕೊಡಬೇಕಾದ್ರೆ ಎಲ್ಲ ಮ್ಯಾಟ್ರ್ ಆಗುತ್ತೆ. ಅದು ವಿಷುವಲಿ ಹೇಗೆ ತೋರಿಸ್ತಾರೆ, ಅದರ ಹಿನ್ನೆಲೆ ಸಂಗೀತ ಹೇಗೆ ಹಾಕಿರ್ತಾರೆ. ಇನ್ನೊಂದು ಮುಖ್ಯವಾಗಿ ಕೆಲವು ಸೀಕ್ವೆನ್ಸಸ್ ಇದೆ. ಒಂದು 6ನೇ ಎಪಿಸೋಡಲ್ಲೇನೋ, ಇದು ಸುಮಾರು 9 ಎಪಿಸೋಡ್ ಇದೆ. ಪ್ರತಿಯೊಂದು ಎಪಿಸೋಡು 45 ನಿಮಿಷದಿಂದ ಒಂದು 50 ನಿಮಿಷ ಕಾಲ, 1 ಗಂಟೆ ಅಂತಲೇ ಇಟ್ಕೊಳ್ಳಿ. 1 ಗಂಟೆಗೆ ನೀವು ಒಂದೊಂದು ಎಪಿಸೋಡ್ ನೋಡ್ಕೊಂಡು ಹೋದರೆ ಸುಮಾರು 9 ಗಂಟೆಗಳು ಬೇಕಾಗತ್ತೆ ನಿಮಗೆ ಇದು ನೋಡಲಿಕ್ಕೆ. ಆ್ಯಂಡ್ ಕೆಲವರು ಇರ್ತಾರೆ, ಅಂದರೆ ಒಂದು ನೋಡಿದ ತಕ್ಷಣ ಅವರಿಗೆ ನೋಡ್ಕೊಂಡು ಹೋಗಲೇಬೇಕು, ಅದಕ್ಕೆ ಬಿಂಜ್ ವಾಚಿಂಗ್ ಅಂತ ಹೇಳ್ತಾರೆ. ನಿಮ್ಮ ಹತ್ರ ಒಂದು ಸುಮಾರು ಒಂದು 8 ಅಥವಾ 9 ಗಂಟೆಗಳ ಕಾಲ ಇದ್ದರೆ ನೀವು ಕರೆಕ್ಟಾಗಿ ಇದು ನೋಡಿಕೊಂಡು ಸ್ಟಾರ್ಟಿಂಗಿಂದ ಎಂಡಿಗೆ ಮುಗಿಸ್ಬೋದು, ಒಂದೇ ಸಿಟ್ಟಿಂಗಲ್ಲಿ ಮುಗಿಸ್ಬೋದು, ಏನೂ ತೊಂದರೆ ಇಲ್ಲ. ಯಾಕಂದರೆ ನಿಮಗೆ ಎಲ್ಲೂ ಬೋರ್ ಅಂತ ಅನಿಸಲ್ಲ. ಸೊ ಒಂದು 6ನೇ ಎಪಿಸೋಡಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಸೀಕ್ವೆನ್ಸ್ ಬರುತ್ತೆ. ತುಂಬ ಅದ್ಭುತವಾಗಿ ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಯಾಕಂದರೆ ಅಲ್ಲಿ ನಿಮಗೆ ಹೈ ಆ್ಯಕ್ಷನ್ ಓರಿಯೆಂಟೆಡ್ ಫೈಟ್ಸ್ ಬರುತ್ತೆ, ಹಾಗೂ ಒಂದು ಸ್ವಲ್ಪ ಒಂದು ಎಮೋಷನಲ್ ಆ್ಯಂಗಲ್ ಕೂಡ ಬರುತ್ತೆ. ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಸಾಕಷ್ಟು ಸೀಕ್ವೆನ್ಸ್ಗಳಲ್ಲಿದೆ. ಅಂದರೆ ಈ ಕ್ಲೈಮ್ಯಾಕ್ಸ್ ಸೀಕ್ವೆನ್ಸ್ ಏನು ಬರುತ್ತೆ, ಒಂದು ಭಾಷೆಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಒಂದು ನಾನು ಹೇಳಿದೆ, ಅಂದರೆ ತಮಿಳ್ ಮತ್ತು ಹಿಂದಿ ಭಾಷೆ ಅದನ್ನು ಹೇಗೆ ಬಳಸ್ಕೊಂಡಿದ್ದಾರೆ ಅಂತ ಬಿಟ್ಟು, ಇವರು ಮನೆಯಲ್ಲೂ ಕೂಡ ಮಾತಾಡಬೇಕಾದ್ರೆ ಮಕ್ಕಳು ಸಫಿಸ್ಟಿಕೇಟೆಡ್ ಇಂಗ್ಲೀಷ್ ಮಾತಾಡ್ತಾರೆ, ದೊಡ್ಡ ದೊಡ್ಡ ಪದಗಳು ಮಾತಾಡ್ತಾರೆ, ಪೇಟ್ರಿಯಾರ್ಕಿ, ಮಿಸೋಜಿನಿ ಅಂತ. ಪಾಪ ಮನೋಜ್ ಬಾಜ್ಪೇಯಿಗೆ ಅವೆಲ್ಲ ಅರ್ಥ ಗೊತ್ತಿಲ್ಲ. ಅಂದರೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಆಂಗ್ಲ ಭಾಷೆ ಕಲ್ತ್ಕೊಂಡಿದ್ದಾರೆ ಅಂತ ಅವ್ರದ್ದೊಂದು ಅನಿಸಿಕೆ. ಆದರೆ ಒಂದು ಭಾಳ ಸರಳವಾದ ಹಿಂದಿ ವಾಕ್ಯಗಳೇನಿದೆ ಅದನ್ನು ಮಕ್ಕಳಿಗೆ ಅರ್ಥ ಆಗಲ್ಲ. ಒಂಥರ ವ್ಯಂಗ್ಯ, ಅಂದರೆ ಭಾಷೆಯಲ್ಲೂ ಹೇಗೆ ಒಂದು ವ್ಯಂಗ್ಯ ಇದೆ ಅಂತ ಹೇಳಿ ಇದರಲ್ಲಿ ತೋರಿಸಿದ್ದಾರೆ.
ಇನ್ನೊಂದು ಮುಖ್ಯವಾಗಿ ತುಂಬ ಜನರಿಗೆ ಒಂದು ಇದು ನೋಡಲೇಬೇಕಾಗಿ ಅನ್ನಿಸುವ ಕಾರಣ ಏನು ಅಂತ ಹೇಳಿದ್ರೆ ಸಮಂತಾ ಅವರಿರೋದು. ಸಮಂತಾ ತೆಲುಗು ಇಂಡಸ್ಟ್ರಿಯಲ್ಲಿ ಒಂದು ಬಹು ಪರಿಚಿತ ನಟಿ. ಸೊ ಅವರು ಈ ಸೀರೀಸ್ನಲ್ಲಿ ಮುಂಚೆ ಯಾವುದೇ ಸಿನಿಮಾಗಳಲ್ಲಿ ಮಾಡದೇ ಇರುವಂತಹ ಪಾತ್ರ ಏನಿದೆ ಅದು ಇದರಲ್ಲಿ ಮಾಡಿದ್ದಾರೆ. ಈ ರೋಲ್ಗೆ ನನಗೆ ಯಾರಾದರೂ ಅವ್ರು ಬೇರೆಯವ್ರು ಹಾಕೋಬೋದಾಗಿತ್ತಲ್ಲ, ಇವರೇ ಯಾಕೆ ಅಂತ ಒಂದು ಪ್ರಶ್ನೆ ಬಂದಿತ್ತು ಇದು ನೋಡೋಕ್ಕಿಂತ ಮುಂಚೆ. ಸಮಂತಾನೇ ಬೇಕಾಗಿತ್ತಾ, ಬೇರೆ ಯಾರಾದರೂ ಮಾಡ್ತಿರ್ಲಿಲ್ವಾ ಅಂತ. ಬಟ್ ಇದು ಸೀರೀಸ್ ನೋಡಿದಾಗ ನನಗನ್ನಿಸ್ತು ಒಂಥರ ತುಂಬ ರೈಟಾಗಿ ಅವ್ರಿಗೆ ಕಾಸ್ಟಿಂಗ್ ಮಾಡಿದ್ದಾರೆ. ಈ ಕಾಸ್ಟಿಂಗ್ ಅನ್ನೋದು ಬಹಳ ಮುಖ್ಯ. ಅಂದರೆ ಪ್ರತಿಯೊಂದು ಕ್ಯಾರೆಕ್ಟ್ರು ನೀವು ಕರೆಕ್ಟಾಗಿ ಆ ಸೂಟ್ ಆಗೋವರಿಗೆ ಕೊಟ್ಟರೆ ನಿಮ್ಮ ಸಿನಿಮಾ ಇರ್ಬೋದು, ವೆಬ್ ಸರಣಿ ಇರ್ಬೋದು, ಒಂದು ಬೇರೆ ರೀತಿಯ ಏನು ಪರಿಣಾಮನೇ ಕೊಡುತ್ತೆ. ಸುಮ್ಮನೆ ನೀವು ಯಾರ್ಯಾರಿಗೋ ಇವರು ಸ್ವಲ್ಪ ಪಾಪ್ಯುಲರ್ ಇದ್ದಾರೆ ಇವ್ರಿಗೆ ಹಾಕ್ಕೊಂಡ್ರೆ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಸ್ವಲ್ಪ ಎಡವು ಬೀಳ್ಬೋದು. ಸೊ ಆ ರೀತಿ ಸಮಂತಾ ಅವರು ಕೂಡ ತುಂಬ ಚೆನ್ನಾಗಿ ವರ್ಕೌಟ್ ಮಾಡಿದ್ದಾರೆ. ಅಂದರೆ ಇದಕ್ಕೆ ಏನು ಬೇಕು ಅಂದರೆ ಇದು ತುಂಬ ಒಂದು ಆ್ಯಕ್ಷನ್ ಓರಿಯೆಂಟೆಡ್ ಸೀಕ್ವೆನ್ಸಸ್ ಇದೆ ಅವರು ಬಂದಾಗೆಲ್ಲ. ಅದರ ಟೈಮಿಂಗ್ ಏನಿದೆ, ಆ ಫೈಟ್ ಸೀಕ್ವೆನ್ಸಸ್ಸಲ್ಲಿ ಏನು ಬೇಕಾಗಿದೆ ತುಂಬ ಅವರು ವರ್ಕೌಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕೂಡ ಈ ವೆಬ್ ಸೀರೀಸಲ್ಲಿ ನೀವು ನೋಡ್ಬೋದು. ಅದು ಒಂದು ಮುಖ್ಯವಾದ ಕಾರಣ ಆಗುತ್ತೆ. ಆ್ಯಂಡ್ ಮೋರೆವರ್ ಅವರಿಗೆ ಪಾಪ್ಯುಲಾರಿಟಿ ತುಂಬಾ ಇದೆ. ನನಗೆ ಗೊತ್ತಿರಲಿಲ್ಲ ಮುಂಚೆ, ಬಟ್ ಒಂದು ವರ್ಷದಿಂದ ಕೆಲವು ಪ್ರೋಗ್ರಾಮ್ಸ್ ಅವರು ಅಟೆಂಡ್ ಆಗಿರೋದು, ಕೆಲವು ಝೂಮ್ ಸೆಷನ್ಸ್ ಎಲ್ಲ ನಾನು ನೋಡಿದೆ. ತುಂಬ ಫಾಲೋಯಿಂಗ್. ಅವ್ರು ಏನಾದರೂ ಮಾತಾಡ್ತಾ ಇದ್ದಾರೆ, ಏನಾದರೂ ಲೈವ್ ಸೆಷನ್ ಹೋಗ್ತಾ ಇದ್ದಾರೆ ಅಂದರೆ ತುಂಬ ಜನ ಸೇರ್ಕೊಂಡು ನೋಡ್ತಾರೆ. ಸೊ ದ್ಯಾಟ್ ಕೈಂಡ್ ಆಫ್ ಪಾಪ್ಯುಲಾರಿಟಿ ಇದೆ. ಅದು ಖಂಡಿತವಾಗಿಯೂ ಈ ವೆಬ್ ಸರಣಿಗೂ ಕೂಡ ಹೆಲ್ಪ್ ಆಗುತ್ತೆ. ಚೆನ್ನಾಗಿದ್ದರಿಂದ ಇನ್ನೂ ಜಾಸ್ತಿ ಜನ ನೋಡ್ತಾರೆ. ಆ್ಯಂಡ್ ಎಲ್ಲಕ್ಕಿಂತ ಕೊನೆ ಮನೋಜ್ ಬಾಜ್ಪೇಯಿ ಅವರು, ಅವರಿಗೆ ಯಾವ ಪಾತ್ರ ಕೊಟ್ರೇನೋ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಅವರ ಸತ್ಯದಿಂದ ಶುರು ಮಾಡಿಕೊಂಡು ನೀವು ಪ್ರತಿಯೊಂದು ಅವ್ರ ಸಿನಿಮಾಗಳು ನೋಡಬೇಕು. ಶೂಲ್ ಇರಲಿ, ಗ್ಯಾಂಗ್ಸ್ ಆಫ್ ವಾಸೆಪುರ್ ಇರಲಿ, ಅದು ಬಿಟ್ಟರೆ ಸ್ವಲ್ಪ ಕೆಲವು ಕಡೆ ಅವರು ರೊಮ್ಯಾಂಟಿಕ್ ರೋಲ್ ಕೂಡ ಮಾಡಿದ್ದಾರೆ ಸಿನಿಮಾಗಳಲ್ಲಿ. ಈ ವೆಬ್ ಸೀರೀಸಲ್ಲಿ ಫ್ಯಾಮಿಲಿ ಮ್ಯಾನಿಂದ ಒಂಥರ ಅವರು ಬೇರೆ ರೀಚೇ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ವೆಬ್ ಸೀರೀಸ್ನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಆ್ಯಕ್ಟರ್ಸ್ ಯಾರಾದರೂ ಆ್ಯಕ್ಟ್ ಮಾಡಿದರೆ ಅದರ ರೀಚ್ ಜಾಸ್ತಿ ಆಗುತ್ತೆ, ತುಂಬ ಜನ ನೋಡ್ತಾರೆ. ಯಾಕಂದರೆ ಅವರ ಅಭಿನಯ ನೋಡಿಕೊಂಡು ತುಂಬ ಸಿನಿಮಾಗಳು ಆಯ್ಕೆ ಮಾಡ್ಕೊಂಡಿರೋ, ಅಂದರೆ ಅವ್ರ ಸಿನಿಮಾ ನೋಡಬೇಕು ಅಂತ ಆಯ್ಕೆ ಮಾಡ್ಕೊಂಡಿರೋ ಜನ ತುಂಬ ಇದ್ದಾರೆ. ಅವರೆಲ್ಲರೂ ಖಂಡಿತವಾಗಿಯೂ ನೋಡ್ತಾರೆ. ಆ್ಯಂಡ್ ಅವ್ರ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಲೈಕ್ ಅವರಿಗೆ ಐ ಥಿಂಕ್ ಏನಾದರೂ ಈ ವೆಬ್ ಸೀರೀಸ್ಗಳ ಬಗ್ಗೆ ಏನಾದರೂ ಅವಾರ್ಡ್ ಇದ್ದರೆ ಖಂಡಿತವಾಗಿಯೂ ಅವರಿಗೆ ಫ್ಯಾಮಿಲಿ ಮ್ಯಾನ್ಗೆ ಕೊಡಲೇಬೇಕಾಗತ್ತೆ. ಯಾಕಂದರೆ ಒಂದು ಮನೆಯಲ್ಲಿ ಗಂಡನಾಗಿರಲಿ, ಒಂದು ಮಕ್ಕಳಿಗೆ ಅಪ್ಪನಾಗಿರಲಿ, ಒಂದು ಈ ಪೊಲೀಸ್ ಅಧಿಕಾರಿಯಾಗಿರಲಿ, ಇದರಲ್ಲಿ ಇನ್ನೊಂದು ವಿಶೇಷ ಏನು ಅಂತ ಹೇಳಿದ್ರೆ, ಅವರೊಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಬಿಫೋರ್ ಅವರು ಈ ಫಸ್ಟ್ ಸೀಸನ್ನಲ್ಲಿ ಎಂಡಲ್ಲಿ ಅವರು ರಿಸೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ರಿಸೈನ್ ಮಾಡಿಕೊಂಡು ನನಗೆ ಮುಖ್ಯವಾಗಿ ಒಂದು 9 to 5 ಜಾಬ್ ಬೇಕು, ನನಗೆ ತುಂಬ ಸ್ಟ್ರೆಸ್ ಇದೆ ಮತ್ತು ಫ್ಯಾಮಿಲಿಗೂ ಸ್ವಲ್ಪ ಇದರಿಂದ ಸ್ವಲ್ಪ ಡೇಂಜರ್ ಇದೆ ಅಂತ ಹೇಳಿ ಅವರು IT ಜಾಬ್ ಹುಡ್ಕೊಂಡು ಹೋಗ್ತಾರೆ. ಸೊ IT ಜಾಬಲ್ಲಿ ಒಬ್ಬ CEO, ಭಾಳ ಒಂದು 22-23 ವಯಸ್ಸಿನ CEO, ಅಂದರೆ ಯಂಗ್ ಬ್ಲಡ್ ಅಂತ ಹೇಳ್ತೀವಲ್ಲ, ಅವರು ಹೇಗೆ ಒಬ್ಬ ಸೀನಿಯರ್ ಸಿಟಿಸನ್ ಅಂತ ಹೇಳೋಕ್ಕಾಗಲ್ಲ, ಒಬ್ಬ ಏಜ್ಡ್ ಎಂಪ್ಲಾಯಿಗೆ ಹೇಗೆ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಟೈಮ್ ಈಸ್ ಮನಿ ಅಂತ ಹೇಳ್ತಾರೆ. ಅದು ಕೂಡ ಅವ್ರು ಹೇಳ್ತಾರೆ ಒಂದು ಎಪಿಸೋಡಲ್ಲಿ, ಪ್ರತಿದಿನ ನೀವು ಎಷ್ಟು ಕೆಲಸ ಮಾಡ್ತೀರಾ, ಏನು ಮಾಡ್ತೀರಾ ಅಂತ ಒಂದು ರಿಪೋರ್ಟಿಂಗ್ ಸಿಸ್ಟಮ್ ಎಲ್ಲ ಇದೆ. ಅದು ಸಾಫ್ಟ್ವೇರ್ನಲ್ಲಿ ಕೆಲಸ ಮಾಡಿರೋರಿಗೆ ಗೊತ್ತಿರುತ್ತೆ ಅದು ಹೇಗೆ ಅಂತ ಹೇಳಿ. ಸೊ ಈ ಎಲ್ಲ ರೀತಿಯ ಒಂದು ಮಿಶ್ರಣ ಏನಿದೆ, ಅಂದರೆ ಒಂದು ಸಾಫ್ಟ್ವೇರ್ ಅಲ್ಲಿರುವ ಒಂದು ಲೈಫ್ ಏನಿದೆ, ಒಂದು ಟೆರರಿಸಮಲ್ಲಿ ಅದಕ್ಕೆ ಕೌಂಟ್ರ್ ಕೊಡುವ ಒಂದು ಸ್ಟ್ರಾಟಜಿ ಇರಲಿ, ಆ್ಯಕ್ಷನ್ ಸೀಕ್ವೆನ್ಸಸ್ ಇರಲಿ, ಅದಿರ್ಬೋದು. ಮತ್ತು ಈ ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ, ಗಂಡ ಹೆಂಡತಿ ಇಬ್ಬರು ಮಕ್ಕಳು, ಅಲ್ಲಿ ಏನು ವಾತಾವರಣ, ಅಲ್ಲಿ ನಡೆಯುವ ಸನ್ನಿವೇಶಗಳು, ಇದೆಲ್ಲವೂ ಒಂದು 9 ಎಪಿಸೋಡಲ್ಲಿ ಯಾವ ರೀತಿಯಾಗಿ, ಅಂದರೆ ಒಂದು ನಿಮಗೆ ಬೋರ್ ಹೊಡೆಸ್ದೆ ಗೊತ್ತಿದ್ದೇ ಕಥೆಯನ್ನು ಒಂದು ತುಂಬ ಒಳ್ಳೆ ಟ್ರೀಟ್ಮೆಂಟಿಂದ ನಿಮಗೆ ಎಂಗೇಜಿಂಗ್ ಆಗಿ ತೋರಿಸಿರೋದಕ್ಕೆ ರಾಜ್ ಆ್ಯಂಡ್ DK ಇವರು ಕ್ರಿಯೇಟರ್ಸ್ ಆ್ಯಂಡ್ ರೈಟರ್ಸ್ ಆ್ಯಂಡ್ ಡಿರೆಕ್ಟರ್ಸ್ ಆಫ್ ದ ಸೀರೀಸ್. ಸೊ ಅವರಿಗೆ ನಿಜವಾಗಿಯೂ ನಾವು ಅಪ್ರಿಷಿಯೇಷನ್ ಕೊಡಲೇಬೇಕಾಗತ್ತೆ. ಇದು ಅಮೆಝಾನ್ ಪ್ರೈಮ್ ವಿಡಿಯೋ ಅಲ್ಲಿ ಸ್ಟ್ರೀಮ್ ಆಗ್ತಾ ಇದೆ. ಐ ಥಿಂಕ್ ಯು ಕ್ಯಾನ್ ಗಿವ್ ಇಟ್ ಅ ವಾಚ್.
ಹೇಗಿದ್ರು ಈಗ ಶನಿವಾರ ಭಾನುವಾರ ಹೀಗೆ ಬಿಡುವಿದ್ದರೆ ನೀವು ಪ್ಲ್ಯಾನ್ ಮಾಡಿಕೊಂಡು ಇದನ್ನು ಮುಗ್ಸೋಕ್ಕೆ ಪ್ರಯತ್ನ ಪಡಿ. ನ್ಯೂಯಾರ್ಕ್ ಇಂಡಿಯನ್ ಫಿಲ್ಮ್ ಫೆಸ್ಟಿವಲ್ ಅಂತ ಹೇಳಿಬಿಟ್ಟು NIFF NYIFF ಅದು ಆನ್ಲೈನ್ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾಯಿದ್ದಾರೆ. ನಾವು ಮನೆಯಲ್ಲೇ ಕೂತ್ಕೊಂಡು ಕೆಲವು ಸಿನಿಮಾಗಳನ್ನು ನೋಡ್ಬೋದು. ಮೇನ್ಲಿ ಅವರ ಕೆಟಲಾಗ್ ತುಂಬ ದೊಡ್ಡದಾಗಿದೆ, ತುಂಬ ಸಿನಿಮಾಗಳು ತೋರಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವು ಸಿನಿಮಾಗಳು ಮಾತ್ರ ನಾವಿಲ್ಲಿ ಭಾರತದಿಂದ ನೋಡ್ಬೋದು. ಯಾಕಂದರೆ ಒಂದು ಜಿಯೋ ಬ್ಲಾಕಿಂಗ್ ಅಂತ ಒಂದು ಬರುತ್ತೆ. ಸೊ ನ್ಯೂಯಾರ್ಕಲ್ಲಿ ನಡೆಯೋದ್ರಿಂದ ಅಮೇರಿಕಾದಲ್ಲಿರೋರಿಗೆ ಮಾತ್ರ ಎಲ್ಲ ಫುಲ್ ಯಾವ್ದಾದ್ರು ಸಿನಿಮಾ ಪ್ರಸಾರ ಆಗ್ತಾಯಿದೆ ಅದೆಲ್ಲವೂ ನೋಡೋ ಒಂದು ಅವಕಾಶ ಇದೆ. ನಮಗೆ ಅದರ ಒಂದು ಭಾಳ ಕಮ್ಮಿ, ಒಂದು ಸಬ್ಸೆಟ್ ಅಂತ ಹೇಳ್ಬೋದು. ಸೊ ಅಂಥದ್ರಲ್ಲಿ ಸುಮಾರೊಂದು 45 ಸಿನಿಮಾಗಳು ಅಂತ ಹೇಳಿದರೆ ಅದರೊಳಗೆ ಡಾಕ್ಯುಮೆಂಟ್ರಿ ಕೂಡ ಇರುತ್ತೆ, ಫೀಚರ್ ಫಿಲ್ಮ್ಸ್ ಕೂಡ ಇರುತ್ತೆ, ಶಾರ್ಟ್ ಫಿಲ್ಮ್ಸ್ ಕೂಡ ಇರುತ್ತೆ. ಸೊ ಮುಖ್ಯವಾಗಿ ಅದರಲ್ಲಿ 2 ಕನ್ನಡ ಭಾಷೆಯ ಸಿನಿಮಾಗಳಿದೆ. ಒಂದು ಫೀಚರ್ ಫಿಲ್ಮ್, ಒಂದು ಕಿರುಚಿತ್ರ. ಫೀಚರ್ ಫಿಲ್ಮ್ ಬಂದು ನೀಲಿ ಹಕ್ಕಿ ಅಂತ, ಬ್ಲೂ ಬರ್ಡ್ ಅಂತ ಟೈಟಲ್. ಗಣೇಶ್ ಹೆಗ್ಡೆ ಅನ್ನೋರು ಇದನ್ನು ನಿರ್ದೇಶನ ಮಾಡಿದ್ದಾರೆ. ಸೊ ಗಣೇಶ್ ಹೆಗಡೆ ಅವರು ಮುಂಚೆ ಪರಂವಾ ಸ್ಟುಡಿಯೋಸಲ್ಲಿ ರಕ್ಷಿತ್ ಶೆಟ್ಟಿ ಅವ್ರ ಜೊತೆ ಕೆಲಸ ಮಾಡ್ತಾಯಿದ್ರು. ಇದು ಇವರ ಮೊದಲನೆಯ ಚೊಚ್ಚಲ ನಿರ್ದೇಶನ ಅಂತ ಹೇಳ್ಬೋದು, ನೀಲಿ ಹಕ್ಕಿ. ಇದನ್ನು ಪ್ರೆಸೆಂಟ್ ಮಾಡ್ತಿರೋರು ವಿಜಯ್ ಸೇತುಪತಿ, ತಮಿಳ ಖ್ಯಾತ ನಟ. ಅವರು ಈ ಸಿನಿಮಾ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಈಗ ನಮ್ಮಲ್ಲಿ ನಾವು ಮಕ್ಕಳಾಗಿದ್ದಾಗ ಕೆಲವು ಘಟನೆಗಳಿರುತ್ತೆ. ಅಂದರೆ ಅಥವಾ ಈ ರಜೆಗಳಲ್ಲಿ ನಾವು ನಮ್ಮ ಅಜ್ಜಿ ಊರಿಗೆ ಹೋದಾಗ ಒಂಥರ ನಮ್ಮದೇ ಸಾಮ್ರಾಜ್ಯ. ಅಲ್ಲಿ ನಮಗೆ ಬಹಳ ಪರಿಚಿತವಾದ ಕೆಲವು ಜಾಗಗಳಿರುತ್ತೆ, ತುಂಬ ಆಪ್ತವಾಗಿರುತ್ತೆ ಅದು. ಅಂದರೆ ಅದರಲ್ಲಿ ನಾವು ಕತೆಗಳು ಕಟ್ಕೊತೀವಿ, ಅದರಲ್ಲಿ ನಾವು ತುಂಬ ನಂಬಿಕೆ ಇಡ್ತೀವಿ. ಸ್ಕೂಲ್ ಶುರು ಆಗಬೇಕಾದ್ರೆ ಪುನಃ ನಮ್ಮ ಊರಿಗೆ ಬರಬೇಕಾದ್ರೆ ಒಂಥರ ಬೇಸರ ಆಗುತ್ತೆ. ಸೊ ಅಂಥ ಒಂದು ಫೀಲಿಂಗ್ ಕೊಡುವ ಸಿನಿಮಾ ಇದು. ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ಹತ್ತಿರದಲ್ಲಿರುವ ಒಂದು ಹಳ್ಳಿಯ ವಾತಾವರಣ. ಅಲ್ಲಿ ಹುಡುಗ ಇರ್ತಾನೆ. ಸೊ ಅವನಿಗೆ ಈ ನೇಚರ್ ಜೊತೆ, ಪ್ರಕೃತಿ ಜೊತೆ ತುಂಬ ಬೆಳಕೆ. ಸೊ ಕಾಡು, ಗಿಡಗಳು, ಒಂದು ಸುತ್ತಮುತ್ತ ಏನಿದೆ ಅದರಲ್ಲಿ ಅವನು ಆನಂದ ಪಡ್ತಾ ಇರ್ತಾನೆ. ಆದರೆ ಅಲ್ಲಿ ಹಣಕಾಸಿನ ಸಮಸ್ಯೆ ಇರುವುದರಿಂದ ತಂದೆ ತಾಯಿ ಏನಿದ್ದಾರೆ ಅವರು ಸಿರ್ಸಿ ಅಲ್ಲಿ ಹತ್ತಿರದ ಒಂದು ಪಟ್ಟಣಕ್ಕೆ ಹೋಗುವ ಅಂತ ಒಂದು ನಿರ್ಧಾರ ತಗೊಳ್ತಾರೆ. ಸೊ ಆ ನಿರ್ಧಾರ ತಗೊಂಡಾಗ ಆ ಮಗುವಿನ ಆತಂಕ ಏನಿದೆ ಅಂದರೆ ಅವನಿಗೆ ಕಾಡ್ತಾ ಇರುತ್ತೆ. ವಾಪಸ್ ಇಲ್ಲಿ ಪಟ್ಟಣಕ್ಕೆ ಬಂದಾಗ ಆ ವಾತಾವರಣ ಇಲ್ಲ, ಇಲ್ಲಿ ಎಲ್ಲ ಒಂಥರ ಕೇಯಾಸು, ಕಷ್ಟ. ಸೊ ಅದನ್ನು ಆ ಸಮಸ್ಯೆ ಏನಿದೆ ಅವನಿಗೆ ಹೇಗೆ ಕಾಡುತ್ತೆ, ಅವನು ಯಾವ ಥರ ನಿರ್ಧಾರ ತಗೊತಾನೆ, ಅದು ನಿಮಗೆ ನೋಡಬೇಕು ಅಂತ ಹೇಳಿದ್ರೆ ಈ ಸಿನಿಮಾ ನೀವು ಖಂಡಿತವಾಗಿಯೂ ನೋಡಬೇಕಾಗತ್ತೆ. ಯಾಕಂದರೆ ಆ ಪ್ರದೇಶದ ಭಾಷೆ ಏನಿದೆ, ಅಲ್ಲಿನ ಪ್ರಕೃತಿ ಏನಿದೆ, ಅಲ್ಲಿನ ಕಷ್ಟಗಳು ಏನಿದೆ, ಅಂದರೆ ಅಲ್ಲಿ ನಡೀತಿರುವ ಕಥೆಗಳಿದು. ಇದು ಏನೋ ಇವರು ಹುಟ್ಕೊಂಡು ಫಿಕ್ಷನ್ ಆಗಿ ಬರೆದಿದ್ದಾರೆ ಅಂತ ಹೇಳಿದ್ರೂ ಕೂಡ ಸಾಕಷ್ಟು ಕುಟುಂಬಗಳಿಗೆ ಇಂಥ ಸಮಸ್ಯೆ ಬಂದಿರುತ್ತೆ. ಹಾಗಾಗಿ ಈ ನೀಲಿ ಹಕ್ಕಿ ಅನ್ನುವ ಸಿನಿಮಾ ಏನಿದೆ ನೀವು ನೋಡಿ, ನಿಮ್ಮದೊಂದು ಪರ್ಸ್ನಲ್ ಸಿನಿಮಾ ಥರ ಇದನ್ನು ನೀವು ನೋಡ್ಬೋದು. ಇದಕ್ಕೆ ಸುಮಾರು 65 ರೂಪಾಯೋ ಏನೋ ಕೊಡಬೇಕಾಗತ್ತೆ. ಅದರ ಡೀಟೇಲ್ಸ್ ನಾವು ನಮ್ಮ ಲಿಂಕ್ ಏನಿದೆ ಲಿಂಕಲ್ಲಿ ಕೊಟ್ಟಿರ್ತೀವಿ. ಅಂದರೆ ಯಾವ ಲಿಂಕಲ್ಲಿ ಹೋಗಿಬಿಟ್ಟು ನೀವು ಇದನ್ನು ಪೇಮೆಂಟ್ ಕೊಟ್ಟು ನೋಡಬೇಕು ಅಂತ ಹೇಳಿ. ಹಾಗೂ ಇನ್ನೊಂದು ಕಿರುಚಿತ್ರ ಪಿನ್ನಿ ಅಂತ ಹೇಳಿ, ಇದನ್ನು ಭಾನು ಅನ್ನೋರು, ಮೈಸೂರು ಹುಡುಗ, ಅವರು ನಿರ್ದೇಶನ ಮಾಡಿದ್ದು. ಇದು ಕೂಡ ಒಂದು ನಾಸ್ಟ್ಯಾಲ್ಜಿಕ್ ಕತೆ. ಒಂದು ಕಟಿಂಗ್ ಶಾಪಲ್ಲಿ ನಡೆಯುವ ಒಂದು ತುಂಬ ಸರಳವಾದ ಕತೆ, ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅಂದರೆ ಇದರಲ್ಲೂ ಕೂಡ ಕತೆ ಏನಿದೆ ಭಾಳ ಸಣ್ಣದಾಗಿ ಸೂಕ್ಷ್ಮವಾಗಿದೆ. ಬಟ್ ಅದು ಅವರು ನಮಗೆ ತೋರಿಸುವ ರೀತಿ ಏನಿದೆ ಅಲ್ವಾ, ಅದು ತುಂಬ ಚೆನ್ನಾಗಿದೆ. ಸೊ ಇವೆರಡು ಕನ್ನಡ ಸಿನಿಮಾಗಳು ನಿಫಲ್ಲಿ ನೀವು ನೋಡ್ಬೋದು. ಇದಲ್ದಲ್ಲೇ ಬಿರಿಯಾನಿ ಅನ್ನುವ ಸಿನಿಮಾ, ಮಲಯಾಳಂ ಸಿನಿಮಾ ಭಾಳ ಖ್ಯಾತಿ ಪಡೆದುಕೊಂಡಿದೆ ಈಗ. ಇದು ನೀವು ಮುಂಚೆ ನೋಡಿಲ್ಲ ಅಂತ ಹೇಳಿದ್ರೆ ಈ ಫೆಸ್ಟಿವಲಲ್ಲಿ ಅದು ಕೂಡ ಸ್ಕ್ರೀನ್ ಆಗ್ತಾಯಿದೆ, ಅದನ್ನು ನೋಡ್ಬೋದು. ಇದಲ್ದಲ್ಲೇ ಅಮೇರಿಕಾದಲ್ಲಿದ್ದರೆ 2 ಕನ್ನಡ ಚಿತ್ರಗಳು ಲಭ್ಯವಿದೆ. ಅದು ನಮಗೆ ಮಾತ್ರ ಇಲ್ಲ, ಬಟ್ ಅಮೇರಿಕಾದಲ್ಲಿರೋರು ನೋಡ್ಬೋದು. ಸೊ ಒಂದು ಕೋಳಿತಾಳ್ ಅಂತ. ಸೊ ಕೋಳಿತಾಳ್ ಅಂದರೆ ನಿಮಗೆ ನಮ್ಮ ಕರಾವಳಿಯಲ್ಲಿ ಗೊತ್ತಿರುತ್ತೆ ಏನು ಅಂತ ಹೇಳಿ. ಇದು ಅಪ್ಪಟ ಕುಂದಾಪುರ ಭಾಷೆಯ ಒಂದು ಕನ್ನಡ ಸಿನಿಮಾ.
ಕತೆ ಭಾಳ ಅಂದರೆ ಒಂಥರ ಏನು ಅಂತ ಹೇಳ್ಬೋದು, ಒಂಥರ ಸೊಗಸಾಗಿದೆ. ಒಂದು ಲೈಟ್ ಹಾರ್ಟೆಡ್ ಫೀಲಿಂಗ್ ಅಂತ ಏನು ಹೇಳ್ತೀವಲ್ಲ ಹಾಗೆ ಬರುತ್ತೆ. ಅಜ್ಜ ಅಜ್ಜಿ ಇರ್ತಾರೆ ಊರಲ್ಲಿ. ಸೊ ಅವರ ಮೊಮ್ಮಗ ದೆಹಲಿಯಿಂದ ಬರ್ತಾನೆ. ಸೊ ಅವನಿಗೆ ಕೋಳಿ ಮಾಂಸ ತಿನ್ನಿಸ್ಬೇಕು, ಒಂದು ಕೋಳಿ ಒಂದು ಒಳ್ಳೆ ರುಚಿಯಾದ ಒಂದು ಊಟ ಮಾಡಿ ಅವ್ರ ಮೊಮ್ಮಗಂಗೆ ಹಾಕಬೇಕು ಅಂದಾಗ ಅದೇನೋ ಕೋಳಿ ಕಟ್ ಮಾಡುವ ಸಮಯ ಅಲ್ಲಿ ನೋಡ್ತಾರೆ ಕೋಳಿ ಇಲ್ಲ, ಕೋಳಿ ಎಲ್ಲೋ ಓಡೋಗ್ಬಿಟ್ಟಿದೆ. ಸೊ ಈಗ ಕೋಳಿ ಯಾರು ಕದ್ರು, ಎಲ್ಲಿ ಓಡೋಯ್ತು? ಸೊ ಅದೇ ಆ ಹುಡುಕಾಟ ಏನಿದೆ ಆ ಸಿನಿಮಾ ಭಾಳ ಒಂಥರ ಫನ್ನಿಯಾಗಿದೆ, ತುಂಬ ಕಾಮಿಕಲ್ ಫೀಲಿಂಗ್ ಕೊಡುತ್ತೆ ಸಿನಿಮಾ. ಸೊ ಇದನ್ನು ನಿರ್ದೇಶನ ಮಾಡಿದ್ದವರು ಅಭಿಲಾಷ್ ಶೆಟ್ಟಿ ಅಂತ ಹೇಳಿ. ಸೊ ಸಾಗರ್ ಏನು ಊರಿದೆ ನಮ್ಮ ಮಲೆನಾಡಲ್ಲಿ, ಶಿವಮೊಗ್ಗ ಜಿಲ್ಲೆಯ ಸಾಗರ. ಸೊ ಅಲ್ಲಿ ಇದನ್ನು ಶೂಟ್ ಮಾಡಿದ್ದಾರೆ. ಅಲ್ಲಿಯ ಪ್ರಕೃತಿ ಕೂಡ ನೋಡ್ಬೋದು. ಅಂದರೆ ನೀಲಿ ಹಕ್ಕಿ ಮತ್ತು ಕೋಳಿ ತಾಳೆ ಏನಿದೆ, ನಮ್ಮ ಕರ್ನಾಟಕದ ಪ್ರಕೃತಿ ಭಾಳ ಎತ್ತಿ ಹಿಡಿಯುತ್ತೆ ಇವೆರಡು ಸಿನಿಮಾಗಳು. ಹೀಗೆ ಇನ್ನೊಂದು ಕನ್ನಡ ಸಿನಿಮಾ ಪಿಂಕಿಯಲ್ಲಿ, ಮುಂಚೆ ಕೂಡ ಇದ್ರ ಬಗ್ಗೆ ನಾನು ಮಾತಾಡಿದ್ದೆ. ಅದ್ಭುತವಾದ ಚಿತ್ರ. ನಾನು ಮತ್ತೆ ಇನ್ನೊಮ್ಮೆ ನೋಡಿದಾಗ ಮೊದಲನೇ ಸಲ ನೋಡಿದಾಗ ನನಗೆ ಕೆಲವು ಅಂಶಗಳು ಈ ಸಿನಿಮಾದಲ್ಲಿ ಗೊತ್ತಾಗಿರಲಿಲ್ಲ. ಈಗ ನಾವೇ ನೋಡಿ ಎಷ್ಟು ಸಿನಿಮಾ ನೋಡ್ತೀವಿ, ಆದ್ರೂ ಕೆಲವು ಪಾಯಿಂಟ್ಸ್ ನಮಗೆ ಬಿಟ್ಟೋಗ್ಬಿಡುತ್ತೆ. ಯಾಕಂದರೆ ಅಷ್ಟು ಗಮನ ಕೊಟ್ಟು ನೋಡಿರಲ್ಲ, ಯಾವುದೋ ಒಂದು ಮೂಡಲ್ಲಿ ನೋಡಿರ್ತೀವಿ, ಅದರಲ್ಲಿ ಸಹಜ ಒಂದೊಂದು ಬಿಟ್ಕೊಂಡು ಹೋಗುತ್ತೆ. ನಾನು ಎರಡನೇ ಸರಿ ನೋಡಿದಾಗ ಇದು ತುಂಬ ಅದ್ಭುತವಾದ ಸಿನಿಮಾ ಅಂತ ಅನಿಸ್ತು ನನಗೆ. ಭಾಳ ನೈಜ ಕತೆ ಏನಿದೆ ಅಂದರೆ ಎಲ್ಲದೂ ಇದರಲ್ಲಿ ಸತ್ಯ ಅಲ್ಲ. ಒಂದು ಪುಟ್ಟ ಮಗುವನ್ನು ಆಯಾ ಹೇಗೆ ಒಂದು ದುಡ್ಡಿಗೋಸ್ಕರ ಬೇರೆಯವರಿಗೆ ಕೊಟ್ಟುಬಿಟ್ಟು ಅವರು ಭಿಕ್ಷೆಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ಪುನಃ ವಾಪಸ್ ಕೊಡೋದಿದೆಯಲ್ವ, ಇದೊಂದು ನಿಜವಾದ ಸಂಗತಿ ಆಗಿತ್ತು. ಸುಮಾರು 2009ರಲ್ಲಿ ಬೆಂಗಳೂರಲ್ಲಿ ಸಾಫ್ಟ್ವೇರ್ ದಂಪತಿಗಳ ಮಗು ಏನಿದೆ ಆಯಾ ಕೊಟ್ಬಿಟ್ಟಿದ್ಲು. ಸೊ ಆ ತಾಯಿ ಏನು ಹುಷಾರಿಲ್ಲ ಅಂತ ವಾಪಸ್ ಮನೆಗೆ ಬೇಗ ಬರ್ತಾರೆ. ಸೊ ಬಂದಾಗ ನೋಡ್ತಾರೆ ಆಯಾ ಇದ್ದಾರೆ, ಮಗು ಇಲ್ಲ. ಸೊ ಮಗು ಎಲ್ಲಿ ಅಂತ ಕೇಳಿದಾಗ ನನಗೆ ಗೊತ್ತಾಗೋದು ಏನು ಅಂತ ಹೇಳಿದ್ರೆ, ಆಯಾ ಯಾರಿಗೋ ಮಗು ಕೊಟ್ಬಿಟ್ಟಿದ್ದಾರೆ. ಸೊ ಬೆಳಗಿಂದ ಮಧ್ಯಾಹ್ನ ತನಕ ಆ ಮಗು ಹಿಡ್ಕೊಂಡು ಅವರಲ್ಲಿ ಭಿಕ್ಷೆ ಬಿಡ್ತಾರೆ. 100 ರೂಪಾಯಿ, ಕೇವಲ 100 ರೂಪಾಯಿಗೆ ಬಾಡಿಗೆ ಕೊಡ್ತಾರೆ ಒಂದು ಮಗುಗೆ. ಸೊ ಅದಕ್ಕೆ ಹೇಗೆ ಅಂತ ಹೇಳ್ಬಿಟ್ಟು ಅದು ಮಗು ಹೇಳ್ಬಾರ್ದು ಅಂತ ಹೇಳಿ ಈ ಬ್ರ್ಯಾಂಡಿ ಕುಡಿಸ್ಬಿಟ್ಟು ಕಳಿಸ್ತಾರೆ. ಸೊ ಇದೆಲ್ಲ ಸತ್ಯ. ಸೊ ಈ ಸತ್ಯಾಂಶ ಹಿಡ್ಕೊಂಡು ಇವರು ಒಂದು ಥ್ರಿಲ್ಲರ್ ಕತೆ ಮಾಡಿದ್ದಾರೆ. ಇದು ನಿಮಗೆ ಈಗ ಲಭ್ಯ ಇಲ್ಲ, ಆದರೆ ಮುಂದೆ ಯಾವಾಗಾದರೂ ಇದು ಸಿಗತ್ತೆ ಅಂತ ಹೇಳಿದ್ರೆ ನೀವು ಖಂಡಿತವಾಗಿಯೂ ಈ ಪಿಂಕಿಯಲ್ಲಿ ಎನ್ನುವ ಸಿನಿಮಾ ನೋಡಲೇಬೇಕು. ಪೃಥ್ವಿ ಕೋಣನೂರ್ ಇದರ ನಿರ್ದೇಶಕ. ಇದಕ್ಕಿಂತ ಮುಂಚೆ ಅವರು ರೈಲ್ವೆ ಚಿಲ್ಡ್ರನ್ ಅಂತ ಕೂಡ ಒಂದು ಸಿನಿಮಾ ಮಾಡಿದರು. ಅದು ಬಹಳ ಅಂದರೆ ರೈಲ್ವೆ ಪ್ಲ್ಯಾಟ್ಫಾರ್ಮಲ್ಲಿ ಕೆಲವು ಹುಡುಗರು ಇರ್ತಾರೆ, ನೀವು ನೋಡಿರ್ಬೋದು, ಈ ನೀರು ಅದೆಲ್ಲ ಮಾರ್ತಾ ಇರ್ತಾರೆ. ಅವರ ಜೀವನದ ಬಗ್ಗೆ ಒಂದು ಫಿಕ್ಷನಲ್ ಸ್ಟೋರಿ ಆಗಿಬಿಟ್ಟು ಸಿನಿಮಾ ಮಾಡಿದರು. ಅದು ನಾನು ಕೇಳಿದೆ, ಅದು ಎಲ್ಲೂ ಲಭ್ಯ ಇಲ್ಲ. ಸೊ ಇವೆರಡು ಸಿನಿಮಾಗಳು ಯಾವುದಾದ್ರೂ OTTಯಲ್ಲಿ ಬರುತ್ತೆ ಅಂತ ಅಂದ್ಕೊತೀನಿ ನಾನು. ಬಂದಾಗ ನೀವು ಇದು ದಯವಿಟ್ಟು ಇವೆರಡು ಸಿನಿಮಾಗಳನ್ನು ನೋಡಿ. ಯಾಕಂದರೆ ಒಂದು ಸೋಷಲ್ ಥ್ರಿಲ್ಲರ್ ಆಸ್ಪೆಕ್ಟಲ್ಲಿ ಈ ಸಿನಿಮಾಗಳು ಮಾಡಿದ್ದಾರೆ. ಅವರು ಒಂದು ಸಂದೇಶ ಕೊಡಬೇಕು ಅಂತ ಹೇಳೇ ಈ ಸಿನಿಮಾ ಮಾಡಲ್ಲ. ಸಿನಿಮಾ ಮಾಡ್ತಾರೆ, ಆದರೆ ಸಿನಿಮಾ ನೋಡಾದ್ಮೇಲೆ ನಿಮಗೆ ಗೊತ್ತಾಗತ್ತೆ ಸಿನಿಮಾದಲ್ಲಿ ನಾವು ನೋಡಿಬಿಟ್ಟು ಏನು ಈ ಜಾಗೃತಿ ಏನಿದೆ ಒಂದು ಸಮಾಜದಲ್ಲಿ, ಅದ್ರ ಬಗ್ಗೆ ನಮಗೆ ತಿಳುವಳಿಕೆ ಆಗುತ್ತೆ. ಸೊ ಇಂಥ ಸಿನಿಮಾಗಳು ಬಹಳ ಮುಖ್ಯ. ಯಾಕಂದರೆ ಈ ಸಿನಿಮಾಗಳ ಬಗ್ಗೆ ಯಾರೂ ಜಾಸ್ತಿ ಮಾತಾಡಲ್ಲ. ನಿಮಗೆ ಯಾವುದೂ ಪೇಪರಲ್ಲಿ ಇಂಥದ್ದೊಂದು ಸಿನಿಮಾ ಬರ್ತಾಯಿದೆ, ರಿಲೀಸ್ ಆಗ್ತಾಯಿದೆ ಅಂತ ಹೇಳಲ್ಲ. ಅಂದರೆ ಕಮ್ಮಿ ಬಜೆಟಲ್ಲಿ ಮಾಡಿರ್ತಾರೆ ಸಿನಿಮಾ, ಅಷ್ಟು ಪ್ರಚಾರನೂ ಇರಲ್ಲ, ಯಾರೂ ಸ್ಟಾರೂ ಇರಲ್ಲ. ಅದರಿಂದ ಈ ಸಿನಿಮಾಗಳೆಲ್ಲ ಜಾಸ್ತಿ ಪ್ರಚಾರ ಆದರೆ ಜಾಸ್ತಿ ನೋಡಿದ್ರೆ. ಯಾಕಂದರೆ ನನಗೇನು ಅನಿಸುತ್ತೆ, ಈಗ ದೊಡ್ಡ ಸ್ಟಾರ್ ಸಿನಿಮಾಗಳೇನಿದೆ ಅದಕ್ಕಿಂತ ಒಳ್ಳೆ ರೀತಿಯ ಕತೆ ಈ ಸಿನಿಮಾಗಳು ಹೇಳುತ್ತೆ. ಆ್ಯಂಡ್ ಮೇನ್ ಸ್ಟ್ರೀಮ್ ಥರನೇ ಈಗ ಸಿನಿಮಾಗಳಂದರೆ ಏನೋ ಒಂದು ಕತೆ ಹೇಳಬೇಕಷ್ಟೇ ಅಲ್ವಾ. ನಿಮಗೆ ಸ್ಟಾರ್ ಇದ್ದರೆ ಏನೋ, ಬೇರೆ ಯಾರಾದರೂ ಮಾಡಿದ್ರೆ ಏನೋ, ನಿಮಗೆ ಕತೆ ಬೇಕು, ಕತೆ ಹೇಳ್ತಾ ಇದ್ದಾರೆ, ಅದನ್ನು ನೀವು ನೋಡ್ಕೋಬೋದು. ಸೊ ಆ ರೀತಿಯಲ್ಲಿ ಪಿಂಕಿಯಲ್ಲಿ ಕೂಡ ಒಂದು ಮೇನ್ ಸ್ಟ್ರೀಮ್ ಸಿನಿಮಾ ಅಂತಲೇ ಹೇಳೋದು. ಹಾಗೂ ಕೋಳಿ ತಾಳಿ ಇರ್ಬೋದು, ನೀಲಿ ಹಕ್ಕಿ ಇರ್ಬೋದು, ಬೇರೆ ಬೇರೆ ನಿರ್ದೇಶಕರು ಬೇರೆ ಬೇರೆ ರೀತಿಯಲ್ಲಿ ಕತೆ ಹೇಳ್ತಾರೆ. ಕೆಲವರು ಫುಲ್ಲು ಫಾಸ್ಟಲ್ಲಿ ಹೇಳ್ತಾರೆ, ಕೆಲವರು ಅವ್ರದ್ದೇ ಒಂದು ವಿಧಾನ ಇರುತ್ತೆ, ಆ ರೀತಿಯಲ್ಲಿ ಹೇಳ್ತಾರೆ. ಕ್ಯಾರೆಕ್ಟರ್ಸ್ಗಳ ಮೂಲಕ ಕತೆ ಮುಂದುವರಿಸ್ತಾರೆ, ಕೆಲವು ಪ್ಲಾಟ್ ಮೂಲಕ ಕತೆ ಮುಂದುವರಿಸ್ತಾರೆ. ಹಾಗಾಗಿ ನಾವು ಇದು ಏನಿದೆ, ನಾವು ಈ ದೊಡ್ಡ ಸಿನಿಮಾಗಳು ಬಂದಾಗ ನಾವು ನೋಡ್ತೀವಿ, ಚೆನ್ನಾಗಿರಲಿ ಕೆಟ್ಟದಾಗಿರಲಿ ನೋಡ್ತೀವಿ. ಆದರೆ ಇಂಥ ಸಿನಿಮಾಗಳು
ಚೆನ್ನಾಗಿರುತ್ತೋ ಇಲ್ವೋ, ನೋಡಿ ಟೈಮ್ ವೇಸ್ಟ್ ಆಗುತ್ತಾ ಅಂತ ಅಂಥದ್ದೊಂದು ಮನಸ್ಥಿತಿ ಇದೆ ನಮ್ಮಲ್ಲಿ. ಸ್ವಲ್ಪ ಬಿಟ್ಟಾಕಬೇಕು. ಯಾಕಂದರೆ ನಾನು ಇವಾಗ ಸುಮಾರು ಒಂದು 15-20 ವರ್ಷ ಆಗ್ತಾಯಿದೆ ಸಿನಿಮಾಗಳು ನೋಡ್ಕೊಂಡು ಬರ್ತಾನೇ ಇದ್ದೀನಿ. ನಾನು ಶುರು ಮಾಡಿದ್ದೆ ಪಾಪ್ಯುಲರ್ ಸಿನಿಮಾಗಳಿಂದ. ಆದರೆ ಬರ್ತಾ ಬರ್ತಾ ನನಗೆ ಗೊತ್ತಾಯಿತು, ಅಂದರೆ ಪಾಪ್ಯುಲರ್ ಸಿನಿಮಾಗಳಲ್ಲಿ ಮಾಡಿದ್ದನ್ನೇ ಮಾಡಿಕೊಂಡು ತಿರ್ಗಾ ಅದನ್ನೇ ತೋರಿಸ್ತಾ ಇರ್ತಾರೆ, ಬೇಸರ ಆಗುತ್ತೆ. ಆದರೆ ಇಂಥ ಸಿನಿಮಾಗಳಲ್ಲಿ ಒಂದು ಹೊಸ ರೀತಿಯ ಕತೆ ಇರುತ್ತೆ, ಆ ಕತೆ ಹೇಳುವ ವಿಧಾನ ಕೂಡ ಹೊಸದಾಗಿರುತ್ತೆ. ಸೊ ಹಾಗಾಗಿ ಇಂಥ ಸಿನಿಮಾಗಳು ಕೂಡ ನೀವು ನೋಡಬೇಕು ಅನ್ನುವ ವಿನಂತಿ ಮಾಡ್ಕೊತೀನಿ. ಸೊ ಇದನ್ನು ಹೇಳ್ತಾ ನಾನು ಈ ವಾರದ ಕಾರ್ಯಕ್ರಮ ಇಲ್ಲೇ ನಿಲ್ಲಿಸ್ತೀನಿ. ಮತ್ತು ಪುನಃ ಮುಂದಿನ ವಾರ ಮತ್ತಷ್ಟು ವೆಬ್ ಸೀರೀಸ್ ಮತ್ತು ಚಿತ್ರಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಅಲ್ಲಿ ತನಕ ಸ್ಟೇ ಸೇಫ್. ನಮಸ್ತೆ.